ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗೋಸ್ಕರ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ಆಲೂಗಡ್ಡೆಯಿಂದ ಖಾರ ಒಬ್ಬಟ್ಟು ಮಾಡೋದು ಹೇಗೆ ನೋಡ್ಕೊಳ್ಳೋಣ. ಒಬ್ಬಟ್ಟಿನ ಕಣಕ ಫಸ್ಟು ಅದು ಕಣಕಕ್ಕೆ ಅಥವಾ ಹಿಟ್ಟಿಗೆ ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ಕಪ್ ಚಿರೋಟಿ ರವೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು, ಚಿಟಿಗೆ ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ನೀರು ಹಾಕಿ ಹಿಟ್ಟು ಕಲಿಸ್ಕೋಬೇಕಾಗುತ್ತೆ. ಫಸ್ಟು ಹಿಟ್ಟನ್ನ ಕಲಿಸ್ಕೊಂಡ್ಬಿಡೋಣ. ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ಪಾತ್ರೆಗೆ ಚಿರೋಟಿ ರವೆ ಹಾಕ್ತಾ ಇದ್ದೀನಿ, ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಕ್ತಾ ಇದ್ದೀನಿ. ಇದನ್ನ ಕಲಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಹಿಟ್ಟು ಕಲಿಸ್ಕೊಳ್ಳೋಣ. ಚೆನ್ನಾಗಿ ನಾದ್ಕೋಬೇಕು, ಆವಾಗೆ ಸಾಫ್ಟಾಗಿ ಒಬ್ಬಟ್ಟು ಮಾಡುವಾಗ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮೈದಾ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಚಿರೋಟಿ ರವೆ ಹಾಕ್ಬಿಟ್ಟು ಮಾಡೋದ್ರಿಂದ ಒಬ್ಬಟ್ಟು ಮೃದುವಾಗಿ ಬರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಹಿಟ್ಟೀಗ ಕಲಸಿದಾಗಿದೆ. ಮೇಲೆ ಎಣ್ಣೆ ಸವರ್ಕೊಂಡಿದ್ದೀನಿ. ಮುಚ್ಚಿಬಿಟ್ಟು ಒಂದು 20 ರಿಂದ ಅರ್ಧ ಗಂಟೆಗಳ ಕಾಲ ನೆನೆಯೋಕೆ ಬಿಡೋಣ. 2 ಆಲೂಗಡ್ಡೆನ ಬೇಯಿಸ್ಬಿಟ್ಟು ತುರಿದಿಟ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ, ಅರ್ಧ ಸ್ಪೂನ್ ಜೀರಿಗೆ, 3 ಸ್ಪೂನ್ ಅಷ್ಟು ಈರುಳ್ಳಿ, ಇಲ್ಲಿ 1/4 ಸ್ಪೂನ್ ಜೀರಿಗೆ ಪುಡಿ ಇದೆ, ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧದಿಂದ 3/4 ಸ್ಪೂನ್ ಅಷ್ಟು ಹಸಿಮೆಣಸಿಕಾಯಿ ಪೇಸ್ಟ್ ಇದೆ, 2 ಸ್ಪೂನ್ ಅಷ್ಟು ಸಬ್ಸಿಗೆ ಸೊಪ್ಪಿದೆ, 10 ಸ್ಪೂನ್ ಅಷ್ಟು ಶುಂಠಿ ತುರಿ, 1 ಸ್ಪೂನ್ ಅಷ್ಟು ಕೊತ್ತಂಬರಿ ಇದೆ. ಇದನ್ನ ಪಲ್ಯ ತರ ಮಾಡ್ಕೊಳ್ಳೋಣ. ಪ್ಯಾನ್ಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕೊಳ್ಳೋಣ. ಸ್ವಲ್ಪ ಕೈ ಆಡಿಸ್ಬಿಟ್ಟು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕೊಳ್ಳೋಣ. ಇದನ್ನ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಆದಮೇಲೆ ಸಬ್ಸಿಗೆ ಸೊಪ್ಪು ಹಾಕೊಳ್ಳೋಣ, ಹಸಿಮೆಣಸಿಕಾಯಿ ಪೇಸ್ಟ್ ಹಾಕೊಳ್ಳೋಣ, ಶುಂಠಿ ತುರಿ ಹಾಕೊಳ್ಳೋಣ. ಇದನ್ನ ಸ್ವಲ್ಪ ಬಾಡ್ಕೊಳ್ಳೋಣ. ನಂತರ ಇದಕ್ಕೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ ಪುಡಿ ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿ ತುಟ್ಟಿಟ್ಟುಕೊಂಡಂತಹ ಆಲೂಗಡ್ಡೆ ಹಾಕೋಣ. ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಇದಿವಾಗ ಚೆನ್ನಾಗಿ ಕಲಸಿದಾಗಿದೆ. ಇದಕ್ಕೆ ಕೊತ್ತಂಬರಿ ಹಾಕೋಣ. ಒಲೆ ಆಫ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗೆ ಹಾಕ್ಬಿಡೋಣ. ನೆಂದಿದ್ದಾಗಿದೆ. ಇದರಿಂದ ಒಂದು ಉಂಡೆ ತಗೊಂತೀನಿ ನಾನು. ನಾನಿಲ್ಲಿ ಒಬ್ಬಟ್ಟು ಮಾಡುವಂತಹ ಶೀಟ್ ತೊಗೊಂಡಿದ್ದೀನಿ. ನಾರ್ಮಲ್ ಆಗಿ ಒಬ್ಬಟ್ಟು ಹೇಗೆ ಮಾಡ್ತೀರಾ ಅದೇ ಥರನೇ ಇದು ಖಾರ ಆಲೂ ಒಬ್ಬಟ್ಟಿದು. ಎಣ್ಣೆ ಹಾಕ್ತಾ ಇದ್ದೀನಿ ಶೀಟ್ಗೆ. ಕಲಸಿರುವಂತಹ ಹಿಟ್ಟು ತಗೊಂಡು ಸ್ವಲ್ಪ ಇದನ್ನ ತಟ್ಕೊಳ್ಳೋಣ. ಇದ್ರ ಮಧ್ಯದಲ್ಲಿ ಆಗಲೇ ಆಲೂಗಡ್ಡೆಯಿಂದ ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನ ಒಂದು ಉಂಡೆ ಮಾಡಿಕೊಂಡು ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ಹಿಟ್ಟಿಂದ ಕವರ್ ಮಾಡ್ಕೊಳ್ಳೋದು. ಸೇಮ್ ಒಬ್ಬಟ್ಟು ಥರನೇ ಮಾಡೋದಿದು. ಒಳಗಡೆ ಸ್ಟಫಿಂಗ್ ಬಂದು ಆಲೂಗಡ್ಡೆ ಸ್ಟಫಿಂಗ್ ಇರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಇದನ್ನ ಲಟ್ಸ್ಕೊಳ್ಳೋಣ. ಲಟ್ಟಣಿಕೆಗೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಎಷ್ಟು ಸಾಧ್ಯ ಅಷ್ಟರಲ್ಲಿಗೆ ಲಟ್ಸ್ಕೊಳ್ಳೋಣ. ನೋಡಿ ಇಷ್ಟೊಂದು ಲಟ್ಸ್ಕೊಂಡಿದ್ದೀನಿ. ಈಗ ಇದನ್ನ ಕಾದಿರೋ ಹಂಚಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಬಿಸಿ ಆಗಿದೆ, ಅದಕ್ಕೆ ಎಣ್ಣೆ ಹಾಕೋಣ. ಇದ್ರ ಮೇಲೆ ಲಟ್ಸ್ಕೊಂಡಿರುವಂತಹ ಒಬ್ಬಟ್ಟನ್ನ ಹಾಕೋಣ. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕೊಂಡು 1 ನಿಮಿಷ ಬೇಗ ಬಿಡೋಣ. ತಿರುಗಿಸ್ಬಿಟ್ಟು
ಆ ಕಡೆ ಭಾಗನೂ ಬೇಯಿಸ್ಕೊಳ್ಳೋಣ. ಇವಾಗ ಇದು ರೆಡಿ ಆಗಿದೆ. ಆಲೂಗಡ್ಡೆ ಖಾರ ಒಬ್ಬಟ್ಟು ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟ್ಗೆ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ. ಆಲೂಗಡ್ಡೆಯ ಖಾರ ಒಬ್ಬಟ್ಟು ಅಥವಾ ಆಲೂಗಡ್ಡೆ ಖಾರ ಹೋಳಿಗೆ ರೆಡಿಯಾಗಿದೆ. ಇದು ತುಂಬಾನೇ ರುಚಿಯಾಗಿರುತ್ತೆ. ಮಕ್ಕಳಿಗೆ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು. ನಾನಿಲ್ಲಿ ಮೊಸರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಉಪ್ಪಿನಕಾಯಿ ಜೊತೆ, ಮೊಸರು ಜೊತೆ ಇದನ್ನ ನೀವು ತಿನ್ಬೋದು. ಟೊಮೊಟೊ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಆಲೂ ಪರೋಟಕ್ಕಿಂತ ಇದು ವಿಭಿನ್ನವಾಗಿರುತ್ತೆ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ರುಚಿಕರವಾದಂತಹ ಆಲೂಗಡ್ಡೆಯ ಖಾರ ಹೋಳಿಗೆ ಅಥವಾ ಖಾರ ಒಬ್ಬಟ್ಟು ರೆಡಿಯಾಗಿದೆ. ನೀವು ಮಾಡಿ ನೋಡಿ. ರುಚಿ ಹೇಗಿತ್ತಂತೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನನ್ನ ಚಾನಲ್ಗೆ ಲೈಕ್, ಶೇರ್ ಮಾಡಿ. ಇದುವರೆಗೆ ಯಾರೇ ಸಬ್ಸ್ಕ್ರೈಬರ್ ಆಗಿಲ್ಲ, ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.